ಉಮ್ಮತ್ತಿ ಗಿಡ. ಅದನ್ನು ನಾವು ಉತ್ತರ ಪ್ರದೇಶದಲ್ಲಿ ಹೋಗಿ ನೋಡ್ತೀವಿ ಅಂತಂದರೆ ಶಿವನಿಗೆ ಅದನ್ನು ಅರ್ಪಿಸ್ತಾರೆ. ಉಮ್ಮತ್ತಿ ಕಾಯಿ ಮುಳ್ಳು ಬರುತ್ತಲ್ಲ, ಆ ಕಾಯಿನ ಕಾಶಿನಲ್ಲಿ ಶಿವನಿಗೆ ಕೊಡ್ತಾರೆ. ಮತ್ತು ನೀಲಿ ಹೂ ಬರುತ್ತದು, ಒಂಥರ ನೀಲಿ ಹೂವು, ಅದನ್ನು ಹಾರ ಮಾಡ್ತಾರೆ. ಹಾರ ಮಾಡಿಕೊಂಡು ಶಿವನಿಗೆ ಅರ್ಪಿಸ್ತಾರೆ. ಇದರಲ್ಲಿ ನಮ್ಮಲ್ಲಿ 2 ಥರ ಶಂಖಪುಷ್ಪ ಅಲ್ವಾ? ಶಂಖಪುಷ್ಪ, ನೀಲಿ ಶಂಖಪುಷ್ಪ. ಅದೇ ಕಪ್ಪು ಎಕ್ಕೆ ಹೂವೇ ಅದನ್ನು ಕಿತ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ವಿಶ್ವನಾಥನಿಗೆ ಹಾರ ಮಾಡೋದು. ಇವೆಲ್ಲ ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಚರ್ಮ ರೋಗಕ್ಕೆ ಅಂತ ಬಂದಾಗ ಈ ಬುಗುರಿ ಚಿಗುರು ಬರುತ್ತೆ ಎಲೆ, ಈ ಬುಗುರಿ ಚಿಗುರು ಮತ್ತು ನಲ್ಲಿಕಾಯಿನ ಚಿಗುರು, ಇದು ಎರಡನ್ನೂ ತಂದು ಅರೆದುಬಿಟ್ಟು ನಾಟಿ ಹಸುವಿನ ಗಂಜಲಕ್ಕೆ ಇದನ್ನು ಬೆರೆಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಇದಿದೆ ತುರ್ಕೆಗಳು ಅಲ್ಲಿ ಹಚ್ಚಬೇಕು. ಉರಿ ಬರುತ್ತೆ. ಉರಿ ಬಂದ ಮೇಲೆ ಏನಾಗುತ್ತೆ, ಅದನ್ನು 1 ಅವರ್ ಆದರೂ ಬಿಡಬೇಕು, ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ನಾನ ಮಾಡ್ತು ಅಂತಂದರೆ ಕೈ ಡೈಲಿ 24 ದಿನ ಅದನ್ನು ಮಾಡ್ತಾ ಬಂತು